ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿ ಮನೋಜ್ಗೆ ನಾನು ನಿಮ್ಮ ಜೊತೆ ಇಲ್ವಾ, ನಾನು ನಿಮ್ಮ ಕನಸುಗಳನ್ನ ಈಡೇರಿಸೋ ಪ್ರಯತ್ನ ಮಾಡ್ತಿಲ್ವಾ ಅಂತ ಹೇಳ್ತಾಳೆ. ಮನೋಜ್ ಯಾರೇನು ಮಾಡಲಿಲ್ವಲ್ಲ ಅಂತ ಹೇಳ್ತಾನೆ. ನೀನು ನಿಮ್ಮಪ್ಪನ ದುಡ್ಡು ಕೇಳಲ್ಲ ಅಂದೆ, ಅಮ್ಮನೂ ಮನೆ ಅಡ ಇಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಆವಾಗ ಮನೋಜ್ ತಾಯಿ ಅಳುತ್ತಾ, ಮನೋಜ್ ನಮ್ಮದು ದೊಡ್ಡ ಫ್ಯಾಮಿಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬೀದಿಲಿ ಮಲಗೋಕ್ಕಾಗುತ್ತೇನೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಂಗನಾಥ್ರವರು ರೋಹಿಣಿಗೆ ಮೊದಲು ಅವನನ್ನು ಸ್ನಾನ ಮಾಡಿಸಿ ಫ್ರೆಶ್ ಮಾಡಿಸು ಅಂತ ಹೇಳ್ತಾರೆ. ರವಿ ಹತ್ರ ಶ್ರುತಿ ಬರ್ತಾಳೆ. ಅದನ್ನು ರವಿ ಫ್ರೆಂಡ್ ನೋಡಿ, ಮಗ ನೋಡಿ ನಿಮ್ಮ ಮಿಸ್ಸಸ್ ಬಂದರು ಅಂತ ಹೇಳ್ತಾನೆ. ರವಿ ಜೊತೆ ಶ್ರುತಿ ಜಗಳ ಮಾಡ್ತಾಳೆ. ಆವಾಗ ರವಿ ಫ್ರೆಂಡ್, ಸಿಸ್ಟರ್ ನಿಮ್ಮ ಮಧ್ಯೆ ಏನು ಜಗಳ ಇದೆಯೋ ಮೊದಲು ರವಿನ ಅವಸ್ಥೆ ನೋಡೋಕ್ಕಾಗ್ತಿಲ್ಲ, ಇಲ್ಲಿಂದ ರವಿನ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಶ್ರುತಿ, ರವಿ ನನ್ನ ಜೊತೆ ನೀನು ಮಾತಾಡಲ್ವಾ ಅಂತ ಕೇಳ್ತಾಳೆ. ಆವಾಗ ರವಿ ಏನು ಹೇಳು ಅಂತ ಹೇಳ್ತಾನೆ. ಆವಾಗ ಶ್ರುತಿ, ಸೂರ್ಯ ಬಂದಿದ್ದ ಮತ್ತೆ ಹೊಡೆದ ಅಂತ ಹೇಳ್ತಾಳೆ. ರವಿ ಏನು ಮತ್ತೆ ಹೊಡೆದ್ನಾ ಅಂತ ಕೇಳ್ತಾನೆ. ಆವಾಗ ಶ್ರುತಿ, ನಮ್ಮ ಮನೆಯವರಿಗಲ್ಲ, ನನ್ನ ಜೊತೆ ಮೊದಲು ಮದುವೆ ಫಿಕ್ಸ್ ಆಗಿತ್ತಲ್ಲ ಆ ಫ್ರಾಡ್ಗೆ ಅಂತ ಹೇಳ್ತಾಳೆ. ಆವಾಗ ರವಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಶ್ರುತಿ, ಬೇಡ, ಸೂರ್ಯ ಇರುವಾಗ ಯಾಕೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳ್ತಾಳೆ. ಶ್ರುತಿ, ನಮ್ಮ ಮನೆಗೆ ಹೋಗೋಣ ಬಾ ಅಂತ ಕರೀತಾಳೆ. ಆವಾಗ ರವಿ ನಾನು ಬರಲ್ಲ ಅಂತ ಹೇಳ್ತಾನೆ. ಶ್ರುತಿ, ನಮ್ಮ ಅತ್ತೆ ನಮ್ಮ ಮಾವನ ಜೊತೆ ನಾನು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ರವಿ ಥ್ಯಾಂಕ್ ಯು ಸೋ ಮಚ್ ಅಂತ ಖುಷಿಯಿಂದ ಹೇಳ್ತಾನೆ. ರವಿ ಶ್ರುತಿ ಮನೆಗೆ ಬರ್ತಾರೆ. ರವಿ ಶ್ರುತಿ ಮನೆಗೆ ಬಂದದ್ದನ್ನು ನೋಡಿ ಶಾಂತಮ್ಮ ಮತ್ತು ರಂಗನಾಥ್ಗೆ ತುಂಬ ಖುಷಿಯಾಗುತ್ತೆ. ಶಾಂತಮ್ಮ ಶ್ರುತಿಗೆ ನೀವು ಬಂದದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ. ಆವಾಗ ಶ್ರುತಿ ನಡೆದಿದ್ದನ್ನೆಲ್ಲ ಹೇಳಿ ಮೀನಾದು ಏನೂ ತಪ್ಪಿಲ್ಲ ಅಂತ ಹೇಳ್ತಾಳೆ. ಮೀನನ್ನು ಹೊಗಳುತ್ತಿರೋದು ರೋಹಿಣಿಗೆ ಹೊಟ್ಟೆ ಉರಿ ಬರುತ್ತೆ. ಅಷ್ಟರಲ್ಲಿ ಸೂರ್ಯ ಕೇಕ್ ತಗೊಬಂದು ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತಾನೆ. ಆವಾಗ ರಂಗನಾಥ್ರವರು ಏನಯ್ಯ ಇದು, ನಮ್ಮ ಹೊಸ ವರ್ಷ ಇದಲ್ವಲ್ಲ ಅಂತ ಹೇಳ್ತಾನೆ. ಆವಾಗ ಮೀನಾ, ಮಾವ ಈ ಕ್ಯಾಲೆಂಡರ್ ಪ್ರಕಾರ ಇದೇ ಹೊಸ ವರ್ಷ, ಜೊತೆಗೆ ನಮ್ಮ ಗೂಡಿನ ಹಕ್ಕಿಗಳು ಗೂಡು ಸೇರಿದ ಖುಷಿಗೆ ಸಂಭ್ರಮ ಪಡೋಣ ಅಂತ ಹೇಳ್ತಾಳೆ. ಶಾಂತಮ್ಮ ರಂಗನಾಥ್ರವರು ಇಬ್ಬರು ಕೇಕ್ ಕಟ್ ಮಾಡ್ತಾರೆ. ಡ್ಯಾನ್ಸ್ ಆಡುತ್ತಾ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತಾರೆ. ಮೀನಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅಲ್ಲಿಗೆ ಬಂದು ಶ್ರುತಿ ಮೀನಾನ ತಪ್ಕೊಂಡು, ಮೀನಾ ಅವರೇ 2 ಕಪ್ ಕಾಫಿ ಸಿಗುತ್ತಾ ಅಂತ ಕೇಳ್ತಾಳೆ. ಆವಾಗ ಮೀನಾ ಖಂಡಿತ ಸಿಗುತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿ ಶ್ರುತಿ ಶ್ರುತಿ ಎಂದು ಕೂಗುತ್ತಾ ಬರ್ತಾಳೆ. ಹಾಗಾದರೆ ರೋಹಿಣಿ ತಂದೆನೂ ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾಳೆ. ಆವಾಗ ಶ್ರುತಿ, ಮೀನಾದು ಏನೂ ತಪ್ಪಿಲ್ಲ ಅಂತ ಹೇಳ್ತಾಳೆ. ಆದರೂ ಸೂರ್ಯ ತುಂಬ ಜಗಳ ಮಾಡ್ತಾರಲ್ವ ಅಂತ ರೋಹಿಣಿ ಮತ್ತೆ ಹೇಳ್ತಾಳೆ. ಆವಾಗ ಶ್ರುತಿ, ನಿಮ್ಮ ಗಂಡ ನಿಮ್ಮ ಜೊತೆ ಜಗಳ ಮಾಡಲ್ವಾ ಅಂತ ಹೇಳ್ತಾಳೆ. ಶ್ರುತಿ ಆ ರೀತಿ ಹೇಳಿದ್ದು ರೋಹಿಣಿಗೆ ಅವಮಾನವಾಗುತ್ತೆ. ಶ್ರುತಿ ಆ ರೀತಿ ಮಾತಾಡ್ತಿರೋದನ್ನ ರೋಹಿಣಿ ಕಣ್ಬಿಟ್ಟು ನೋಡ್ತಿರ್ತಾಳೆ. ಶ್ರುತಿ ಮೀನಾಗೆ ಕಾಫಿ ಬೊಂಬಾಟಾಗಿದೆ ಅಂತ ಹೇಳ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯುತ್ತೆ.